ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು 2 ದಿನದಾಗ ಸಂಕ್ರಾಂತಿ ಹಬ್ಬ ಬರತೈತಿ. ಸೊ ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾದ ಹೋಳ್ಗೆ ಮಾಡ್ತೀವಿ. ಇವತ್ತು ನಾವು ಶೇಂಗಾದ ಹೋಳ್ಗಿದು ರೆಸಿಪಿ ನೋಡೋಣ. ಬರ್ರಿ, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಮತ್ತು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಶೇಂಗಾದ ಹೋಳ್ಗೆಗೆ ಹೂರಣ ತಯಾರು ಮಾಡ್ಕೊಳ್ಳೋಣ. ಹೂರಣ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಶೇಂಗಾ ತೊಗೊಂಡಿನಿ, ಅರ್ಧ kg ಆಗೋಷ್ಟು ಬೆಲ್ಲ ತೊಗೊಂಡಿನಿ ಮತ್ತು 1 ಕಪ್ ಆಗುವಷ್ಟು ಎಳ್ಳು, ನೋಡ್ರಿ ಬಿಳಿ ಎಳ್ಳದಾವು, ಇದನ್ನು ತೊಗೊಂಡಿನಿ. ಈಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿನಿ. ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋಣ. ಈಗ ನೋಡ್ರಿ, ಇದಕ್ಕೆ ನಾವು ಎಳ್ಳು ಇರುತ್ತಲ್ಲ, ಇದನ್ನು ಮೊದಲು ಬಿಸಿ ಮಾಡ್ಕೊಳ್ಳೋಣ. ಎಳ್ಳಿಂದು ಪೂರ್ತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಳೋಣ ಇದನ್ನ. ಇದು ನೋಡ್ರಿ, ನಮ್ಮ ಎಳ್ಳು ಹುರಿದಿದ್ದಾಗೈತಿ. ಈಗ ಇದನ್ನು ತೆಗೆದು ಬಿಡೋಣ. ಈಗ ಇದಕ್ಕೆ ಶೇಂಗಾ ಸ್ವಲ್ಪನ ಶೇಂಗಾ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ. ಶೇಂಗಾನ ಚೆನ್ನಾಗಿ ಕಣ್ಣು ಬೀಳೋ ಥರ ಹುರ್ಕೋಬೇಕು. ಇದು ನೋಡ್ರಿ, ಈ ರೀತಿ ಕಣ್ಣು ಬೀಳೋ ಥರ ಹುರ್ಕೋಬೇಕು. ಈಗ ಇದು ಆಗೈತಿ, ತೆಗೆದು ಬಿಡೋಣ. ಇದು ನೋಡ್ರಿ, ಶೇಂಗಾ ಈ ರೀತಿ ಹುರ್ಕೊಂಡು ಇಟ್ಕೋಬೇಕು. ಇದನ್ನು ನಾವು ತಣ್ಣಗಾಗಕ್ಕೆ ಬಿಡೋಣ. ಪೂರ್ತಿ ತಣ್ಣಗಾಗಬೇಕು ಶೇಂಗಾ. ಅಲ್ಲಿವರೆಗೂ ನಾವು ಹೋಳಿಗೆಗೆ ಹಿಟ್ಟು ನಾದ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ನಾನು 2 ಕಪ್ ಆಗುವಷ್ಟು ಹಿಟ್ಟನ್ನು ಚಾಳಿಸ್ಕೊಂಡು ಇಟ್ಕೊಂಡಿನಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ಹಿಟ್ಟು. ಹಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು, ಭಾಳ ತೆಳುವಾಗಿ ನಾದ್ಕೋಬಾರ್ದು ಹಿಟ್ಟು. ನೋಡ್ರಿ, ಈ ರೀತಿ ಗಟ್ಟಿಯಾಗಿ ನಾದ್ಕೋಬೇಕು ಹಿಟ್ಟು. ನಾವು ಚಪಾತಿಗೆ ಯಾವ ರೀತಿ ನಾದ್ಕೊತೀವಲ್ಲ, ಅದಕ್ಕಿಂತನೂ ಗಟ್ಟಿಯಾಗಿ ನಾದ್ಕೋಬೇಕು. ಈಗ ಇದು ಆಗೈತಿ. ಇದನ್ನು ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡ್ರಿ, ನಾನಿಲ್ಲಿ ಒಂದು ಜಾರ್ ತೊಗೊಂಡಿನಿ. ಈಗ ಮೊದಲು ಇದಕ್ಕೆ ಎಳ್ಳು ಹಾಕ್ಕೊಳ್ಳೋಣ. ಎಳ್ಳನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಆಗಲೇ ಎಳ್ಳನ್ನು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ನಾವು ಅರ್ಧ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮತ್ತು ಅರ್ಧ ಹಾಗೆ ಇಟ್ಕೊಳ್ಳೋಣ. ಈಗ ಇದನ್ನು ಪೂರ್ತಿ ಪೌಡ್ರ್ ಥರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದನ್ನು ಪೂರ್ತಿ ಪೌಡ್ರ್ ಥರ ಪುಡಿ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಈ ರೀತಿ ಎಳ್ಳನ್ನು ಪುಡಿ ಮಾಡ್ಕೋಬೇಕು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನೋಡ್ರಿ, ಶೇಂಗಾ ತೊಗೊಂಡಿನಿ. ಶೇಂಗಾ ಪೂರ್ತಿ ತಣ್ಣಗಾಗಿರಬೇಕು. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಶೇಂಗಾನು ಈ ರೀತಿ ಪುಡಿ ಮಾಡ್ಕೊಂಡಿನಿ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಪೂರ್ತಿ ಪೌಡ್ರ್ ಆಗಿರ್ಬೇಕು ನೋಡ್ರಿ, ಇದು ಈ ರೀತಿ.
ನೋಡ್ರಿ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಇದ್ರೊಳಗೆ ಹಾಕೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸತಿ ಮಿಕ್ಸಿಗೆ ಹಾಕೊಳ್ಳೋಣ. ಬೆಲ್ಲನೂ ಪುಡಿ ಮಾಡ್ಕೊಂಡಿನಿ. ಈ ರೀತಿ ಇದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ಈಗ ಜಾರ್ ಒಳಗೆ ನಾವು ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಶೇಂಗಾ ಮತ್ತು ಎಳ್ಳು, ಇದನ್ನು ಸ್ವಲ್ಪ ಇದ್ರೊಳಗೆ ಹಾಕ್ಕೊಳ್ಳೋಣ. ಮತ್ತು ಬೆಲ್ಲನೂ ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡ್ರಿ ಬೆಲ್ಲ ಶೇಂಗಾ ಮತ್ತು ಎಳ್ಳು ಪುಡಿ ಒಳಗೆ ಮಿಕ್ಸ್ ಮಾಡ್ಕೊಂಡಿನಿ. ಈ ರೀತಿ ಮಿಕ್ಸ್ ಆಗಿರಬೇಕಿದು. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ಶೇಂಗಾದು ಮಿಶ್ರಣ ರೆಡಿ ಆಗೈತಿ. ಈಗ ಇದಕ್ಕೆ ನಾವು ಉಳಿಸಿಟ್ಕೊಂಡಿರೋ ಎಳ್ಳು ಐತಲ್ಲ, ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕಾಯಿಸಿಟ್ಕೊಂಡಿರೋ ನೀರನ್ನು ಸ್ವಲ್ಪನ ಹಾಕ್ಕೊಳ್ಳೋಣ. ಉಂಡೆ ಕಟ್ಟಕ್ಕೆ ಬರಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಬಿಸಿ ನೀರು, ತಣ್ಣಗಿರೋ ನೀರು ಹಾಕೋಬಾರ್ದು. ತಣ್ಣೀರನ್ನು ಕಾಯಿಸ್ಕೊಂಡು ಹಾಕೋಬೇಕು ಇದಕ್ಕೆ. ಇದು ನೋಡ್ರಿ, ಇದರಿಂದ ಈ ರೀತಿ ಉಂಡೆ ಕಟ್ಕೊಳಕ್ಕೆ ಬರಬೇಕು. ಅಷ್ಟೇ ನೀರು ತಗೋಬೇಕು ನಾವು. ಇದು ನೋಡ್ರಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ. ಇದು ನೋಡ್ರಿ ನಮ್ಮ ಶೇಂಗಾದ ಉಂಡೆ. ಇದು ಭಾಳ ಹೆಲ್ದಿ ಆಗಿರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು ನಾವು. ಹೋಳಿಗೆನೂ ಮಾಡ್ಕೋಬೋದು ಇದರಿಂದ. ಇದನ್ನು ನಾವು ದಿನ ಬೆಳಿಗ್ಗೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಕೊಡೋದ್ರಿಂದ ಭಾಳ ಹೆಲ್ದಿಯಾಗಿರುತ್ತೆ ಮತ್ತು ಪೂರ್ತಿ ದಿನ ಎನರ್ಜೆಟಿಕ್ ಆಗಿರ್ತಾರೆ ಎಲ್ಲರೂ. ಬರ್ರಿ ಈಗ ಇದರಿಂದ ನಾವು ಹೋಳಿಗೆ ಮಾಡ್ಕೊಳ್ಳೋಣ. ನೋಡ್ರಿ ನಮ್ಮ ಹಿಟ್ಟು ನೆಂದೈತಿ. ಇದನ್ನು ಒಂದು ಸ್ವಲ್ಪ ಮಿದ್ಕೊಳ್ಳೋಣ ಚೆನ್ನಾಗಿ. ಕೈಗೆ ಹಿಟ್ಟು ಹಚ್ಕೊಂಡು ಮಿದ್ಕೊಳ್ಳೋಣ. ಇಲ್ಲಾಂದ್ರೆ ಕೈಗೆ ಹಿಟ್ಟು ಅಂಟ್ಕೊಂಡ್ಬಿಡ್ತೈತಿ. ಒಂದು 5 ನಿಮಿಷ ಈ ರೀತಿ ಮಿದ್ಕೊಳ್ಳೋಣ. ಈಗ ಉಳ್ಳಿ ಮಾಡ್ಕೊಳ್ಳೋಣ ನಾವು. ಇದು ನೋಡ್ರಿ, ಇಷ್ಟಿಷ್ಟು ಉಳ್ಳಿ ಮಾಡ್ಕೋಬೇಕು. ಉಂಡೆ ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಹಿಟ್ಟು ತಗೋಬೇಕು. ಈಗ ಇದನ್ನು ಹಿಟ್ಟು ಹಚ್ಚಿ ಈ ರೀತಿ ಇದನ್ನು ನೋಡ್ರಿ ಈ ರೀತಿ ಮಾಡ್ಕೋಬೇಕು ಕೈಯಿಂದ. ಈಗ ಒಂದು ಉಂಡೆ ತಗೊಳ್ಳೋಣ. ಈ ರೀತಿ ಉಳ್ಳಿ ಕಟ್ಕೋಬೇಕು. ಇದು ಉಳಿದಿರೋ ಹಿಟ್ಟಿರುತ್ತಲ್ಲ, ಇದನ್ನು ತೆಗೆದುಬಿಡೋಣ.
ಇದು ನೋಡ್ರಿ ಈ ರೀತಿ ಉಳ್ಳಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ಭಾಳ ನಿಧಾನವಾಗಿ ಲಟ್ಟಿಸ್ಕೋಬೇಕು. ಭಾಳ ತಿಳುನೂ ಆಗಬಾರ್ದು, ಭಾಳ ದಪ್ಪನೂ ಆಗಬಾರ್ದು. ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು. ಹಿಟ್ಟು ಹಚ್ಚಿ ಲಟ್ಟಿಸ್ಕೋಬೇಕು ಈ ರೀತಿ, ಇಲ್ಲಾಂದ್ರೆ ತೆಳಗೆ ಹತ್ಕೊಂಡ್ಬಿಡ್ತೈತಿ. ಅಂಚಿನ ತೆಳ್ಳಗೆ ತಿದ್ಕೋಬೇಕು ಈ ರೀತಿ, ಅಂಚಿ ದಿಪ್ಪಾಗಬಾರ್ದು. ಈಗ ಇದು ಆಗೈತಿ. ನಾವು ಗ್ಯಾಸ್ ಮೇಲೆ ತವೆ ಇಟ್ಕೊಳ್ಳೋಣ. ನೋಡಿರಿ ನಾನು ಗ್ಯಾಸ್ ಮೇಲೆ ತವೆ ಇಟ್ಕೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ತವೆ ಕಾಯ್ದೈತಿ. ಈಗ ಹೋಳಿಗೆನ ಇದ್ರ ಮೇಲೆ ಹಾಕೋಣ. ಇದಕ್ಕೆ ಎಣ್ಣೆ ಹಚ್ಚಬಾರ್ದು, ಒಟ್ಟು ಹಾಗೆ ಬೇಯಿಸ್ಕೋಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು. ಈ ರೀತಿ ಮೇಲಿನ ಮೇಲೆ ಹೊಳಿಸ್ಕೊತಿರ್ಬೇಕು. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು, ಕಣ್ಣು ಬೀಳೋ ಥರ. ಇದು ನೋಡ್ರಿ ಯಾವ ರೀತಿ ಕಣ್ಣು ಬೀಳತೈತೆ ಅಂತ. ಈ ರೀತಿ ಕಣ್ಣು ಬೀಳೋ ಥರ ಇದನ್ನು ಬೇಯಿಸ್ಕೋಬೇಕು. ನೋಡ್ರಿ ಯಾವ ರೀತಿ ಉಬ್ಬಾತೈತೆ ಅಂತ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಗ್ಯಾಸ್ ಇಟ್ಕೊಂಡು ಬೇಯಿಸ್ಕೋಬೇಕು ಇದನ್ನು ಚೆನ್ನಾಗಿ. ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡೀನಿ ಶೇಂಗಾ ಹೋಳಿಗೆಗೆ. ಯಾಕಂದ್ರೆ ಗೋಧಿ ಹಿಟ್ಟಿಂದ ಮೆತ್ತಗಾಗ್ತಾವೆ ಹೋಳಿಗೆ. ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ ಭಾಳ ಬಿರುಸಾಗ್ತಾವೆ. ಅದಕ್ಕೆ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಮಕ್ಕಳಿಗೂ ತಿನ್ನೋಕೆ ಚಲೋ ಇರ್ತಾವೆ, ಸಾಫ್ಟ್ ಆಗಿರ್ತಾವೆ. ಇದು ನೋಡ್ರಿ ನಮ್ಮ ಶೇಂಗಾದ ಹೋಳಿಗೆ ರೆಡಿ ಆಗ್ಯಾವು. ಇದು ನೋಡ್ರಿ ಎಷ್ಟು ತೆಳ್ಳಗಾಗ್ಯಾವು, ಮತ್ತು ಅಂಚಿನೂ ತೆಳ್ಳಗಾಗಬೇಕು ಈ ರೀತಿ.
ನೋಡಿರಿ ಜಾಸ್ತಿ ಹೊತ್ತಿಸ್ಬಾರ್ದು, ಇದನ್ನು ಈ ರೀತಿ ಬೇಯಿಸ್ಕೋಬೇಕು. ಇದನ್ನು ನೋಡಿದ್ರಲ್ಲ ಶೇಂಗಾದ ಹೋಳಿಗೆನ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂಥೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.